ಚೀಪ್ ಅನಿಸ್ಬಿಡ್ತು ಅಂದ್ರೆ ನನಗೆ. ಅಳ್ತಾ ಇದ್ದಾಳೆ. ಅಚ್ಚು ಬಂಗಾರಿ ನೀನೇ ಕಟ್ಬಿಡ್ತೀಯಾ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ಕೊಯ್ತಲ್ಲ ಇಬ್ರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ನೋಡಿ ರೈಸ್ ಅಂತ ಇದ್ದೀನಿ. ಕೊಡಲ್ಲ ಅಂತಿದ್ದೀನಿ ಗಾಯ್ಸ್. ಜೊತೆ ಇದ್ದಾರೆ ಧೀರಜ್ ಪಾಟೀಲ್. ನಮಸ್ತೆ. ನಮ್ಮ ಅಕ್ಕ ಸ್ವಾಗತ ಸುಸ್ವಾಗತ ಗಾಯ್ಸ್. ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೀನಿ. ಪಾಪು ನಮ್ಮ ತಮ್ಮನ ಹೋಗ್ತಿದ್ದೇನೆ ನಮ್ಮ ಅಕ್ಕ ಹತ್ರ ರಾಖಿ ಕಟ್ಸ್ಕೊಳ್ಳೋಕ್ಕೆ. ಪಾಪುಗೆ ಅಚ್ಚು ಹತ್ರ ರಾಖಿ ಕಟ್ಸೋಕ್ಕೆ. ಹಾಗೆ ಧೀರಜು ನಮ್ಮ ಅಕ್ಕಂಗೆ ರಾಖಿ ನಮ್ಮ ಅಕ್ಕಂಗೆ ಎಲ್ಲರೂ ಹೋಗ್ತಾ ಇದ್ದೀವಿ ಗಾಯ್ಸ್ ಇವಾಗ. ಅದಕ್ಕೇ ಧೀರಜ್ ನನ್ನ ಮಗ ಇದ್ದಾನಲ್ಲ 6 ಗಂಟೆಗೆ ಬರ್ತೀನಿ ಮನೆಗೆ ಅಂತ ಅವನು ನಿದ್ದೆ ಮಾಡ್ತಾ ಇದ್ದ ಗಾಯ್ಸ್. ಅವ್ರ ಮನೆಗೆ ಹೋಗಿ ಅವನ್ನ ಕರ್ಕೊಬಂದಿದ್ದು ಅದು ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಬೇಕು. ದೇವ್ರ ತೆಗಿಸ್ತಾನೆ. ಸೂರ್ಯ ಅಲ್ಲ ನಾನು, ಅದಕ್ಕೆ ಒಳ್ಳೆ ಆಗ್ಲಿ ಗೊತ್ತೇ ಇಲ್ಲ ನೋಡಿ ಧೀರಜ್ ಮನೆಗೆ ಬಂದಿದ್ದೀವಿ ನಾವು. ನೋಡಿ ರಾಘವೇಂದ್ರ ಸ್ವಾಮಿ. ಇಲ್ಲಿ ಬಂದಿದ್ದೆ. ನವಿಲಿದೆ ಇಲ್ಲಿ. ಹೊಟ್ಟೈತೇನಾ? ಹಾಂ, ಆದ್ರೆ ಇಲ್ಲಿ ಕಾಣಿಸ್ತೈತೆ, ಬರೀ ಗರಿ ಮಾತ್ರ ಕಾಣಿಸ್ತೈತೆ. ನೋಡಿ ಗಾಯ್ಸ್, ಎಷ್ಟು ಇರಿಟೇಟ್ ಮಾಡ್ತಾನೆ ಅಂದ್ರೆ ನನಗೆ. ಇವನು ಎಷ್ಟು ಇರಿಟೇಟ್ ಮಾಡ್ತಾನೆ ಗಾಯ್ಸ್. ಎಷ್ಟು ನವಿಲಿದೆ ಗೊತ್ತಾ ಗಾಯ್ಸ್, ಸಕ್ಕತ್ತಾಗಿದೆ. 3 ನವಿಲು ನೋಡಿದ್ವಿ, ಆದರೆ ಹೋಗ್ತಾ ಇದೀವಲ್ಲ ಸಡನ್ನಾಗಿ ವಿಡಿಯೋ ಮಾಡೋಕ್ಕೆ ಆಗಲ್ಲ ಗಾಯ್ಸ್. ಬೆಳಗಿನ ಜಾವ ಅಲ್ವಾ, ಸ್ವಲ್ಪ ಬರ್ತಿರುತ್ತೆ. ನಡಿ. ನಿಂತೈತೆ ನೋಡ್ರಿ ಕಟ್ಟೆಗೆ ಕಾವಲು ಕಾಯಕ್ಕೆ ಸಿಮ್ಮತ್ತರ ಅಕ್ಕ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಈ ರೀತಿಯಾಗಿ ಕುಣಿಸಿದ್ರು. ಎಲ್ಲ ಫುಲ್ ನಮ್ಮ ಭಾವಂದೇ ಡೆಕೋರೇಷನ್ನು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಭಾವ ತುಂಬ ಚೆನ್ನಾಗೇ ಮಾಡಿದರು. ನಮ್ಮ ಅಕ್ಕ ನಮ್ಮ ಭಾವ ಇಬ್ಬರು ಕೂಡ ಸೇರಿ ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಖುಷಿಯಾಯಿತು ದೇವ್ರನ್ನ ನೋಡಿ. ದೇವಸ್ಥಾನದಲ್ಲಿ ವಿಗ್ರಹ ಇರುತ್ತಲ್ಲ ಅದೇ ರೀತಿ ಇತ್ತು, ಸೂಪರಾಗಿತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನನಗೆ ಈ ಧೀರಜ್ ನೋಡಿ ಗಾಯ್ಸ್. ಈ ಥರನೂ ಇದ್ದಾರ ಜನ. ಅಲ್ಲಿ ನಿಂತ್ಕೊಂಡ್ರೆ ದೇವ್ರ ಹತ್ರ ಇರ್ತಿದ್ರು. ತುಂಬಾ ಹತ್ರ ನಿಂತ್ಕೊಳ್ರಿ ಇಬ್ರು. ಇನ್ನೂ ಹತ್ರ ನಿಂತ್ಕೋಬೇಕು. ಹತ್ರ ನಿಂತ್ಕೊಳ್ಳಿ, ಇನ್ನೂ ಹತ್ರ ಕೂತ್ಕೋ. ನಾವೇ ಕಟ್ಟಕ್ಕೆ ಬರ್ತಾರೆ. 2 ವರ್ಷದಿಂದ ಕಟ್ಟಕ್ಕೆ ಬರ್ತಾರೆ ರಾಕಿ. ನೋಡಿ ಹಿಂಗ್ ನಿಂತವ್ರೆ. ಬಿಡಕ್ಕೆ ಅವಳೇ ಮಾಡ್ಲಿ. ಡಿಂಪು ಇಂಚು ತೋಲ ಆರ್ತಿ ಅಂಚು ಮಲ್ಪ ಮಾಮನ್ ತೋಲ ಅಂಚೂರು ಏನೋ ಸಾಕು.
ಅಚ್ಚು ಇವಾಗ ಫುಲ್ ಹತ್ರ ನಿಂತ್ಕೊಂಡು ರಾಗಿ ಕಟ್ಟು. ಅವನ ಹತ್ರ ಹೋಗು. ಹಂಗ್ ನಿಂತ್ಕೊ. ಈ ಕಡೆ ತಿರ್ಗು. ವಿಡಿಯೋ ಕಾಣ್ತೀಯ? ಯಾರು ಯಾರು ನನ್ನ ಮಗ ಕಣು ಕಿಶೋರು. ಕಿಶೋರ್ ನಮ್ಮ ಅಕ್ಕನ ಮಗ ಕಣು. ನನಗೂ ಅಷ್ಟೇ ಮಗ ಆಗ್ಬೇಕು, ತಮ್ಮ ಅಲ್ಲ. ಮಗನ್ ಸಮಾನ. ಚಿಕ್ಕಪ್ಪ ಹತ್ರದಿಂದ ಹೋಗಿ ಸಕ್ಕದ ಕಾಣಿಸ್ತೈತೆ. ರಾಕಿ ಸಪ್ರೇಟ್ ತೆಗಿತೀನಿ. ತಿರ್ಗೋ ಮಗ್ನೆ ಅಂದ್ರೆ ಅವ್ನು ತಿರ್ಕೊಬಿಡ್ತಾನ ಆ ಕಡೆ. ಸ್ಮೈಲ್ ಮಾಡಿರುತ್ತೆ. ಏನಕ್ಕೋ ಅಷ್ಟೊಂದು ಇದು ಸೀರಿಯಸ್ ಆಗಿದ್ಯಾ? ಖುಷಿ ಎದ್ದ ರಾಕಿ ಕಟ್ಟಿಸ್ಕತ್ತ ಇದ್ಯಾ? ಅಚ್ಚುಗೆ ಕಟ್ಟಕ್ಕೆ ಬರಲ್ಲ ಅಂತ ಲಾಸ್ಟಲ್ಲಿ ಗಂಟಾಕದು ಹೇಗೆ ಅಂತ ಅಕ್ಕ ಇಟ್ಕೊಂಡು ಹೇಳ್ಕೊಟ್ಲು. ಅದಕ್ಕೆ ಅಚ್ಚು ಅಳ್ತಾ ಇದ್ಲು, ನಾನು ಕಟ್ಟಿಲ್ಲ ನಮ್ಮ ಅಣ್ಣಂಗೆ ಅಂತ. ನೋಡಿ ಹೇಗೆ ಸಮಾಧಾನ ಮಾಡ್ತಾನೆ ಅಂತ. ಅಲ್ಬಾರ್ದು. ತಪ್ಕೊಳ್ರಿ ಇಬ್ರು ಒಂದ್ಸಲ ತಪ್ಕೊಳ್ರಿ. ಖುಷಿ ಬಂತು ಅಷ್ಟೇ. ನೀನು ಇನ್ನೂ ಚಿಕ್ಕೊಳ್ಳಲ್ಲ ಬಂಗಾರ. ನೀನು ಚಿಕ್ಕೊಳ್ಳಾಗಿರಾಗ ನೀನು ಪಾಪ ಹೋಗಿದ್ದಲ್ಲ, ಅವಾಗ ಅಣ್ಣಂಗೆ ಕಟ್ತಿದ್ದಲ್ಲ, ಅವಾಗ ಹಂಗೆ ನೀನು ಮಾಡ್ತಾ ಇದ್ದಿದ್ದು. ನಿಂಗೆ ಕಟ್ಟಕ್ಕೆ ಬರ್ತಾರಿಲ್ಲಲ್ಲ. ಈಗೂ ನೀನು ಚಿಕ್ಕೊಳ್ಳಲ್ಲ. ಇನ್ನು ನೀನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿದ ತಕ್ಷಣ ನೀನೇ ಕಟ್ಬಿಡ್ತೀಯ. ನೆಕ್ಸ್ಟು ಪ್ರಾಕ್ಟೀಸ್ ಮಾಡ್ಕೊಯ್ತಾ ಲೇಸ್ ಎಲ್ಲ ಕಟ್ಟಿ. ನೀನು ಹತ್ರ ಲೇಸ್ ಇಲ್ಲ ತಾನೆ, ಅದಕ್ಕೆ ನಿಂಗೆ ಬರಲ್ಲ ತಾನೆ. ಹಾಂ, ಇದನ್ನ ಯಾರು ಕಟ್ಟಿದ್ದು? ಯಾರು ಕಟ್ಟರು? ನಿಂಗಿನ್ನ ಅದು ಕಟ್ಕೊಳಕ್ಕೆ ಬರಲ್ಲ ತಾನೆ, ಅದಕ್ಕೆ. ಅದು ಯಾಕೆ ಬಂಗಾರ ನಿಂಗೆ ಜ್ವರನಾ? ಬಿಸಿ ಆಯ್ತಾ? ಓಕೆ ಆಯ್ತಾ? ಖುಷಿ ತಪ್ಕೊ. ಅಣ್ಣನ ತಪ್ಕೊಳ್ಳೇ ಇಲ್ಲ ನೀನು ರಾಖಿ ಕಟ್ಟಿ. ಸೂಪರ್. ಇರಿ ಒಂದು ಫೋಟೋ ಇಡ್ತೀನಿ, ಬನ್ನಿರಿ ಈ ಕಡೆ ನಿಂತ್ಕೊಳ್ಳಿ. ಇಲ್ಲಿ ನಿಂತ್ಕೊಳ್ರಿ ಇಬ್ರು, ಬೆಳಕಿಗೆ ಬರುತ್ತೆ, ನೀಟಾಗಿ ಬರುತ್ತೆ. ಹಾಂ, ತಪ್ಕೊಳ್ರಿ ಇಬ್ರು. ಅವಳು ಅಯ್ಯೋ ಅವನು ದೇವತಾ ಮನುಷ್ಯ ಇದ್ದಂಗೆ, ಅದಕ್ಕೆ ರುದ್ರಾಕ್ಷಿ ತಗೊಂಡು. ಈ ತರ ಹಿಂಸೆ ಕೊಟ್ರೆ ಯಾರು ಬರೋದು? ಸಾಕು. ಒಂದು ರಾಕೆ ಕಟ್ಟಿಸ್ಕೊಳಕ್ ಇವನು ಈ ರೇಂಜ್ಗೆ. ಕುತ್ಕೊಳ್ರಿ, ಕತೆ ಹೇಳ್ತೀನಿ. ಮಲ್ಕೊಂಡಿದ್ರಾ? ಸರಿ ಬನ್ನಿ. ಹಂಗೆ ಸುಮ್ಮನೆ ಒಂದು ನೋಡ ಏನಕ್ಕೋ ದಾರಿ ಬಿಟ್ಟಿದ್ಯಾ? ಒಂದು ತಿಂಗ್ಳಿಗೊಂದು ರೂಪಾಯಿ ಎಲ್ಲ ರೈತ ಇರ್ತದೆ. ಯಾಕಂದ್ರೆ ಪಾಪ ಅದನ್ನ ಚೆನ್ನಾಗಿ ಮಾತಾಡ್ತಿದ್ರಲ್ಲ, ಅಣ್ಣ ಅಂದ್ಬಿಡ್ತಾರೆ. ಅವಳಿಗೆ ಇವಾಗ ಫೇವ್ರೆಟ್ ಏನು ಅಂತ ನನಗೆ ಗೊತ್ತಾಗೈತೆ. ಡೋನಟ್ಸ್. ಅಲ್ಲ, ಮೋಮೋಸ್. ನನಗೆ ಡೋನಟ್ಸ್ ಅಂದ್ಬಿಟ್ಟೆ. ಮೋಮೋಸ್ ತಾನೆ ಬಂಗಾರಿ? ರಾಖಿ ಕಟ್ಟಿದ್ದೆಲ್ಲ ಆದಮೇಲೆ ನಾವು ಅಕ್ಕ ಮನೇಲಿ ಅವತ್ತಿನ ದಿನ ಮಧ್ಯಾಹ್ನದವರೆಗೂ ಟೈಮ್ ಪಾಸ್ ಮಾಡಿದ್ವಿ. ಅದಾದಮೇಲೆ ನನಗೂ ಮಾರ್ನಿಂಗು ಮಗು ಸ್ಕೂಲ್ ಇತ್ತು, ಅದಕ್ಕೋಸ್ಕರ ನಾನು ಧೀರಜು ಮಗು 3 ಜನನೂ ಒಟ್ಟಿಗೆ ಬಂದ್ವಿ. ಬರೋವಾಗ ಟೀ ಕುಡಿಬೇಕು ಅಂತ ಅನಿಸಿ ನಾವು ಇಲ್ಲಿ ನಿಂತಿದ್ವಿ ಹೋಟ್ಲಲ್ಲಿ. ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡೆ. ಸರ್ ಸಿಗತ್ರಿ ಇಲ್ಲಿ ಉಪನಗರದಾಗ ಕೋಟೆ ಬೀದಿತ್ತಲ್ರಿ, ಎಲ್ಲಿ ನಾವು ಮಾಮೂಲಿ ಪೇಂಟ್ ಐಟಮ್ ಎಲ್ಲ ಇದು ಕೊಡ್ತಾರೆ, ಬಾಡಿಗೆ ಕೊಡ್ತಾರೆ ನೋಡ್ರಿ, ಅಲ್ಲಿ ಸಿಗತ್ರಿ ಸರ್ ದೊಡ್ಡದು. ಸರ್ ಈಗ ಪೊಲೀಸ್ ಸ್ಟೇಷನ್ ಐತ್ರಿ, ಪೊಲೀಸ್ ಸ್ಟೇಷನ್ ಮಗ್ಲಂದ್ ರೋಡ್, ಚಾರ್ಜ್ ಅಂಗಡಿ ಮಗ್ಲಂದ್ ರೋಡ್ ಹೋಗುತ್ತೆ ನೋಡ್ರಿ, ಬೇಕ್ರಿ ಮಗ್ಲ ಅಲ್ಲಿ. ಸ್ವಲ್ಪ ಬನ್ನಿ. ಅದಾದಮೇಲೆ ಲೇಟಾಗಿತ್ತು, ನಾವು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು ಗೈಸ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಬಾಯ್, ಲವ್ ಯು ಆಲ್, ಕೀಪ್ ವಾಚಿಂಗ್.